ಮಾನ್ಯ ಸಭಾಧ್ಯಕ್ಷರೇ ಉತ್ತರವನ್ನು ಕೊಟ್ಟಿದ್ದಾರೆ. ಕೊಡಗು ಜಿಲ್ಲೆ ತನ್ನದೇ ಆದ ವೈಶಿಷ್ಟ್ಯತೆಯನ್ನು ಹೊಂದಿದೆ. ನನ್ನ ಜಿಲ್ಲೆ ಬಗ್ಗೆ ನನಗೆ ಹೆಮ್ಮೆ ಇದೆ. ದೇಶದಲ್ಲಿ ಅತ್ಯಂತ ಪರಿಶುದ್ಧ ಗಾಳಿ ಹೊಂದಿರುವಂಥ ಸ್ಥಳದ ಪಟ್ಟಿಯಲ್ಲಿ ಮಡಿಕೇರಿ ಜಿಲ್ಲೆ ಮೊದಲ ಸ್ಥಾನ ಸಿಕ್ಕಿದೆ. ಆದರೆ ಕರ್ನಾಟಕ, ತಮಿಳುನಾಡು, ಕೇರಳ, ಪಾಂಡಿಚೇರಿಗೆ ಒಂದು ನೀರು ಉಣಿಸುವಂಥ ಜೀವನದಿ ಕಾವೇರಿ ಉಗಮ ಸ್ಥಾನ ನಮ್ಮ ಜಿಲ್ಲೆ ಎನ್ನುವ ಖುಷಿ ನನಗಿದೆ. ಆದರೆ ನಗರ ತ್ಯಾಜ್ಯ ಕಾವೇರಿ ನದಿ ಸೇರಿ ಹುಟ್ಟೂರಲ್ಲಿಯೇ ಕಲುಷಿತವಾಗಿದೆ. ಪಟ್ಟಣಗಳಿಂದ ತ್ಯಾಜ್ಯಗಳು ನೇರವಾಗಿ ನದಿ ಪಾಲಾಗ್ತದೆ. ಹಾಗೆ ಇದರ 2 ವರ್ಷದ ಹಿಂದೆಯೇ ರಿಪಬ್ಲಿಕ್ ಕನ್ನಡ ಒಂದು ಅಭಿಯಾನ ನಡೆಸಿ 2 ದಿನದ ಅಭಿಯಾನ ನಡೆಸಿ ಕಾವೇರಿ ಕ್ಷಮಿಸು ಅಂತೇಳಿ ಒಂದು ಅಭಿಯಾನ ನಡೆಸಿ ಕಾವೇರಿ ಕುಲುಷಿತ ಬಗ್ಗೆ ಸಂಸ್ಕೃತದ ವರದಿಯನ್ನು ಮಾಡಿದ್ದಾರೆ. ಹಾಗೆ ಕಳೆದ 10 ವರ್ಷದಿಂದ ಕಾವೇರಿ ನದಿಯ ಸುರಕ್ಷತೆ ಬಗ್ಗೆ ಚಂದ್ರಮೋಹನ್ ಅವರ ತಂಡ ಒಂದು ಜನರನ್ನು ಎಚ್ಚೆತ್ತುವಂಥ ಕೆಲಸವನ್ನು ಕುಲುಷಿತವಾಗಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳನ್ನು 3 ಸಾರಿ ಭೇಟಿ ಮಾಡಿ ಅವರಿಗೆ ಮನವಿಯನ್ನು ಮಾಡಿದ್ದಾರೆ. ಆದರೆ ಇವತ್ತು ಪಟ್ಟಣ ಪ್ರದೇಶ ಮತ್ತು ನಮ್ಮ ನಗರ ಪ್ರದೇಶದಲ್ಲಿ ಹೆಚ್ಚು ಆ ನೀರು ಕುಲುಷಿತವಾಗಿ ಕಾವೇರಿ ನೀರಿಗೆ ಸೇರ್ತದೆ. ಹಾಗಾಗಿ ನೀರು ಏನಿಗೆ ಅಂತ ಹೇಳಿದ್ರೆ ಇವತ್ತು ಇಡೀ 8 ಕೋಟಿಯಷ್ಟು ಜನ ಇವತ್ತು ಆ ನೀರನ್ನು ಕುಡಿಯುವಂಥ ಕೆಲಸ ಆಗ್ತಾಯಿದೆ. ಅದಕ್ಕೆ ದಯವಿಟ್ಟು ಸರ್ಕಾರ ಒಂದು ಕಟ್ಟುನಿಟ್ಟಿನ ಕ್ರಮ ತಗೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ ನಗರ ಪ್ರದೇಶದಲ್ಲಿ ಆ ಸಣ್ಣ ಸಣ್ಣ ತೋಡುಗಳಿಗೇನೆ ಆ ಟಾಯ್ಲೆಟನ್ನು ಕಟ್ಟಿ ಇರುವಂಥದ್ದು. ಅದಕ್ಕೆ ಸಭಾಧ್ಯಕ್ಷರು ಸರ್ಕಾರವನ್ನು ಒತ್ತಾಯಿಸ್ತೇನೆ. ಖಂಡ್ರೆಯವರು ಉತ್ತರ ಹೇಳಿ. ಸನ್ಮಾನ್ಯ ಸಭಾಪತಿಗಳೇ, ಈಗಾಗಲೇ ಕಾವೇರಿ ನದಿಗೆ ಇದರ ರಕ್ಷಣೆಗಾಗಿ ಅಧ್ಯಯನ ಸಮಿತಿ ಮಾಡಬೇಕು ಅಂತೇಳಿ ಒಂದು ಅಧ್ಯಯನ ಸಮಿತಿಯನ್ನು ಮಾಡಿದ್ದೇವೆ. ಅಧ್ಯಯನ ಸಮಿತಿಯವರು ಈಗಾಗಲೇ ನಮಗೆ ವರದಿಯನ್ನು ಕೊಟ್ಟಿದ್ದಾರೆ. ಆ ವರದಿ ಅನುಷ್ಠಾನ ಮಾಡುವಂಥ ದೃಷ್ಟಿಯಿಂದ ವರದಿಯಲ್ಲಿ ಇವತ್ತು ಕಾವೇರಿ ನದಿ ಪಾತ್ರದ ಕೆಳಗಡೆ ಒಳಪಟ್ಟಿರುವಂಥದ್ದು ಒಂದು ಮಹಾನಗರ ಪಾಲಿಕೆ ಬರ್ತದೆ ಮೈಸೂರು, 5 ನಗರಸಭೆಗಳು ಬರ್ತವೆ, ಅದರಲ್ಲಿ ಮತ್ತೆ ಪುರಸಭೆಗಳು 8 ಬರ್ತವೆ, ಪಟ್ಟಣ ಪಂಚಾಯತಿ 4 ಬರ್ತವೆ, 110 ಹಳ್ಳಿಗಳು ಬರ್ತವೆ. ತಾವು ಹೇಳಿದ ಹಾಗೆ ಈ ಎಲ್ಲ ಏನು ಸ್ಥಳೀಯ ಸಂಸ್ಥೆಗಳಿದ್ದಾವೆ. ಈಗೇನು ಇವತ್ತು ನಮ್ಮಲ್ಲಿ ರೊಚ್ಚು ನೀರಿದೆ, ಇವತ್ತು ಕೊಳಚೆ ನೀರು ಸಂಸ್ಕರಣೆ ಮಾಡುವಂಥದ್ದು, ತ್ಯಾಜ್ಯ ಸಂಸ್ಕರಣೆ ಮಾಡುವಂಥದ್ದು, ಅದರಲ್ಲಿ ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಸುಮಾರು 60-70% ಮಾತ್ರ ಸಂಸ್ಕರಣೆ ಆಗ್ತಾ ಇದೆ. ಹೀಗಾಗಿ ಬಹಳ ಸಲ ಕಾಲಕ್ಕೆ ಮಾಲಿನ್ಯ ನಿಯಂತ್ರಣ ಮಂಡಳಿ ವತಿಯಿಂದ ಅವರಿಗೆ ಸೂಚನೆ ಕೊಡ್ತಾ ಇದ್ದೀವಿ, ಅವ್ರ ಮೇಲೆ ಕೇಸ್ ಹಾಕ್ತೀವಿ ಅಂತ ಹೇಳ್ತಾ ಇದ್ದೀವಿ. ಈಗಾಗಲೇ ಸುಮಾರು ನಗರ ಸ್ಥಳೀಯ ಸಂಸ್ಥೆಗಳ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲೆ ಆಗಿದೆ. ಅದು ಈಗಾಗಲೇ ಕೋರ್ಟಲ್ಲಿ ಟ್ರಯಲು ನಡೀತಾ ಇದೆ. ಇದರಲ್ಲಿ ಈ ಕಾವೇರಿ ನದಿ ವ್ಯಾಪ್ತಿಯಲ್ಲಿ ಬರುವಂಥ ಏನು ಹಳ್ಳಿಗಳು, ಪಟ್ಟಣಗಳು, ನಗರಗಳು ಏನಿದ್ದಾವೆ, ಇದರಲ್ಲಿ ಎಲ್ಲ ಸಂಪೂರ್ಣವಾಗಿ ಕೊಳಚೆ ನೀರು, ತ್ಯಾಜ್ಯ ನೀರು ಸಂಸ್ಕರಣೆ ಆಗಬೇಕು ಅನ್ನುವಂಥ ರೀತಿಯಲ್ಲಿ ಈ ನಮ್ಮ ಏನು ವರದಿ ಏನು ಕೊಟ್ಟಿದ್ದಾರೆ, ಅದರಲ್ಲಿ ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳಿಂದ ತ್ಯಾಜ್ಯ ನೀರು ಕಾವೇರಿ ನದಿಗೆ ಸೇರುತ್ತಿರುವ ನಾಲೆ ಹಾಗೂ ಚರಂಡಿಗಳ ವಿವರವನ್ನು ಪಡೆದು ಹಾಗೂ ಕಾವೇರಿ ನದಿಗೆ ತ್ಯಾಜ್ಯ ನೀರು ಸೇರದಂತೆ ಈ ಕೆಲವೊಂದು ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅನ್ನುವಂಥ ಸೂಚನೆಯನ್ನು ನಮ್ಮ ಇಲಾಖೆಯ ವತಿಯಿಂದ ಕೊಟ್ಟಿದ್ದೇವೆ. ಇವತ್ತು ಅನೇಕ ಸಮಸ್ಯೆ ಏನಾಗ್ತಾ ಇದೆ ಅಂತ ಹೇಳಿದರೆ, ಈಗಾಗಲೇ ಇವತ್ತು ಸುಮಾರು ಈಗ ಉದಾಹರಣೆಗೆ ಮೈಸೂರು ಮಹಾನಗರ ಪಾಲಿಕೆ, ಇದರಲ್ಲಿ ಇವತ್ತು ರೊಚ್ಚು ಹಾಗೂ ಕೊಳಚೆ ನೀರಿನ ಉತ್ಪಾದನೆ 255 MLD ಆಗ್ತದೆ. ಸಂಸ್ಕರಣಾ ಘಟಕಗಳ ಸಾಮರ್ಥ್ಯ 180 ಇದೆ, ವ್ಯತ್ಯಾಸ 76 MLD ಇದೆ. ಈಗ 5 ನಗರಸಭೆಯಲ್ಲಿ ಸುಮಾರು 19.24 MLD ವ್ಯತ್ಯಾಸ ಬರ್ತದೆ. ಅದೇ ರೀತಿಯಲ್ಲಿ ಸುಮಾರು 8 ಪುರಸಭೆಯಲ್ಲಿ 41.15 MLD ತ್ಯಾಜ್ಯ ಉತ್ಪಾದನೆ ಆಗ್ತದೆ. ಅದಕ್ಕೆ 10.07 ಇವತ್ತ ಸಂಸ್ಕರಣೆ ಮಾಡುವಂಥದ್ದು ಈಗಾಗಲೇ ನಮ್ಮ ಕಡೆಯಿಂದ ಮಾಡಬೇಕಾಗಿರುವಂಥವರು ಮಹಾನಗರ ಪಾಲಿಕೆ, ನಗರ ಪಾಲಿಕೆಗಳು, ಪುರಸಭೆಗಳು, ಪಟ್ಟಣ ಪಂಚಾಯಿತಿಗಳು, ಗ್ರಾಮ ಪಂಚಾಯಿತಿಗಳು ಈಗಾಗಲೇ NGT ಆದೇಶದ ಪ್ರಕಾರ ಇವರು ಸರ್ಕಾರಕ್ಕೆ ಬರೆದು ಎಷ್ಟು ಅನುದಾನ ಬೇಕಾಗಿದೆ ಅಂತೇಳಿ, ಉದಾಹರಣೆಗೆ ಮೈಸೂರಿನಲ್ಲಿ 100ಕ್ಕೆ 100% ತ್ಯಾಜ್ಯ ಸಂಸ್ಕರಣೆ ಮಾಡಬೇಕು ಅಂತ ಹೇಳಿದರೆ 2200 ಕೋಟಿ ರೂಪಾಯಿಗೆ ಒಂದು ವಿಸ್ತೃತ ಯೋಜನಾ ವರದಿ ತಯಾರು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಪುರಸಭೆಯವರು, ಪಟ್ಟಣ ಪಂಚಾಯಿತಿಯವರು, ಗ್ರಾಮ ಪಂಚಾಯಿತಿಯವರು ಗ್ರಾಮೀಣ ಭಾಗದಲ್ಲಿ ಸಹಿತ
FSTPಗಳು ಫೀಕಲ್ ಸ್ಲಸ್ ಟ್ರೀಟ್ಮೆಂಟ್ ಪ್ಲಾಂಟ್ ಮಾಡಬೇಕು ಅನ್ನೋಂಥದ್ದಕ್ಕೆ ಈಗಾಗಲೇ ಯೋಜನೆ ರೂಪಿಸಲಾಗಿದೆ. ಇದೆಲ್ಲದಕ್ಕೆ ಸಮಯ ಬೇಕಾಗ್ತದೆ. ಹೀಗಾಗಿ ನಾವು 6 ತಿಂಗಳ ಒಳಗಾಗಿ ಇವೆಲ್ಲವನ್ನೂ ಸರಿಪಡಿಸಿ 100ಕ್ಕೆ 100% ಏನು ತ್ಯಾಜ್ಯ ನೀರು ಬರ್ತದೆ ಆ ತ್ಯಾಜ್ಯ ನೀರು ಸಂಸ್ಕರಣೆ ಮಾಡಿ ಬಿಡುವಂಥದ್ದಕ್ಕೆ ವ್ಯವಸ್ಥೆ ಮಾಡಬೇಕು ಅನ್ನೋಂಥ ಸೂಚನೆಯನ್ನು ಕೊಟ್ಟಿದ್ದೇವೆ. ಕಾಲಕ್ಕೆ ಅದನ್ನು ಮಾನಿಟರ್ ಮಾಡ್ತೇವೆ. ಇದಕ್ಕೆ ಯಾರಾದರೂ ಮಾಡದೆ ಹೋದರೆ ಮುಂದಿನ ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ತೇವೆ ಅನ್ನೋಂಥ ಮಾತನ್ನು ಹೇಳಿಕೆ ಬಯಸ್ತೇವೆ. ಸಭಾಧ್ಯಕ್ಷರೇ, ಹಾಗೆ ಇವತ್ತು ಮೈಸೂರು ಜಿಲ್ಲೆಯಲ್ಲಿ ಏನು ಕಾರ್ಯತಂತ್ರ ಮಾಡಿದರೆ ವಿಸಿಟ್ ಮಾಡಿದ್ದಾರೆ. ಆದರೆ ಕೊಡಗು ಜಿಲ್ಲೆಗೆ ಬಂದಿದ್ದಾರಾ ಕಾರ್ಯತಂಡ ವಿಸಿಟ್ ಮಾಡಿ? ಯಾಕೆ ಅಂತ ಹೇಳಿದ್ರೆ ಭಾಗಮಂಡಲ ಉಗಮ ಸ್ಥಾನದಲ್ಲೇ ಕುಲುಷಿತ ಇದು. ಯಾಕೆ ಅಂತ ಹೇಳಿದ್ರೆ ಮಾಂಸ ಕಡಿಯೋದು, ಕೋಳಿ ಕಡಿಯೋದು, ಇದರ ನೀರೆಲ್ಲ ಆ ನದಿಗೆನೆ ಹೋಯ್ತಾ ಇದೆ. ಹಾಗೆ ಸಣ್ಣ ಸಣ್ಣ ತೋಡುಗಳು ಅಷ್ಟೇ ಟೌನ್ ನಗರ ಪ್ರದೇಶದಲ್ಲಿ ಟಾಯ್ಲೆಟ್ ಅನ್ನು ಕಟ್ಟಿದ್ದಾರೆ. ಆಯ್ತು, ಹೇಳಿದಾರೆ, ಕ್ರಮ ತಗೋತೀವಿ. ಸಾಕು. ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಕೊಟ್ಟಿದ್ದಾರೆ. ಕೊಡಗು ಜಿಲ್ಲೆ ತನ್ನದೇ ಆದ ವೈಶಿಷ್ಟ್ಯತೆಯನ್ನು ಹೊಂದಿದೆ. ನನ್ನ ಜಿಲ್ಲೆ ಬಗ್ಗೆ ನನಗೆ ಹೆಮ್ಮೆ ಇದೆ. ದೇಶದಲ್ಲೇ ಅತ್ಯಂತ ಪರಿಶುದ್ಧ ಗಾಳಿ ಹೊಂದಿರುವಂಥ ಸ್ಥಳದ ಪಟ್ಟಿಯಲ್ಲಿ ಮಡಿಕೇರಿ ಜಿಲ್ಲೆ ಮೊದಲ ಸ್ಥಾನ ಸಿಕ್ಕಿದೆ. ಆದರೆ ಕರ್ನಾಟಕ, ತಮಿಳುನಾಡು, ಕೇರಳ, ಪಾಂಡಿಚೇರಿಗೆ ಒಂದು ನೀರು ಉಣಿಸುವಂಥ ಜೀವನದಿ ಕಾವೇರಿ ಉಗಮ ಸ್ಥಾನ ನಮ್ಮ ಜಿಲ್ಲೆ ಎನ್ನುವ ಖುಷಿ ನನಗಿದೆ. ಆದರೆ ನಗರ ತ್ಯಾಜ್ಯ ಕಾವೇರಿ ನದಿ ಸೇರಿ ಹುಟ್ಟೂರಲ್ಲಿಯೇ ಕಲುಷಿತವಾಗಿದೆ. ಪಟ್ಟಣಗಳಿಂದ ತ್ಯಾಜ್ಯಗಳು ನೇರವಾಗಿ ನದಿ ಪಾಲಾಗ್ತದೆ. ಹಾಗೆ ಇದರ 2 ವರ್ಷದ ಹಿಂದೆಯೇ ರಿಪಬ್ಲಿಕ್ ಕನ್ನಡ ಒಂದು ಅಭಿಯಾನ ನಡೆಸಿ 2 ದಿನದ ಅಭಿಯಾನ ನಡೆಸಿ ಕಾವೇರಿ ಕ್ಷಮಿಸು ಅಂತೇಳಿ ಒಂದು ಅಭಿಯಾನ ನಡೆಸಿ ಕಾವೇರಿ ಕುಲುಷಿತ ಬಗ್ಗೆ ಸಂಸ್ಕೃತದ ವರದಿಯನ್ನು ಮಾಡಿದ್ದಾರೆ. ಹಾಗೆ ಕಳೆದ 10 ವರ್ಷದಿಂದ ಕಾವೇರಿ ನದಿಯ ಸುರಕ್ಷತೆ ಬಗ್ಗೆ ಚಂದ್ರಮೋಹನ್ ಅವರ ತಂಡ ಒಂದು ಜನರನ್ನು ಎಚ್ಚೆತ್ತುವಂಥ ಕೆಲಸವನ್ನು ಕುಲುಷಿತವಾಗಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳನ್ನು 3 ಸಾರಿ ಭೇಟಿ ಮಾಡಿ ಅವರಿಗೆ ಮನವಿಯನ್ನು ಮಾಡಿದ್ದಾರೆ. ಆದರೆ ಇವತ್ತು ಪಟ್ಟಣ ಪ್ರದೇಶ ಮತ್ತು ನಮ್ಮ ನಗರ ಪ್ರದೇಶದಲ್ಲಿ ಹೆಚ್ಚು ಆ ನೀರು ಕುಲುಷಿತವಾಗಿ ಕಾವೇರಿ ನೀರಿಗೆ ಸೇರ್ತದೆ. ಹಾಗಾಗಿ ನೀರು ಏನಾಗಿದೆ ಅಂತ ಹೇಳಿದ್ರೆ ಇವತ್ತು ಇಡೀ 8 ಕೋಟಿಯಷ್ಟು ಜನ ಇವತ್ತು ಆ ನೀರನ್ನು ಕುಡಿಯುವಂಥ ಕೆಲಸ ಆಗ್ತಾಯಿದೆ. ಅದಕ್ಕೆ ದಯವಿಟ್ಟು ಸರ್ಕಾರ ಒಂದು ಕಟ್ಟುನಿಟ್ಟಿನ ಕ್ರಮ ತಗೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ ನಗರ ಪ್ರದೇಶದಲ್ಲಿ ಆ ಸಣ್ಣ ಸಣ್ಣ ತೋಡುಗಳಿಗೇನೆ ಆ ಟಾಯ್ಲೆಟನ್ನು ಕಟ್ಟಿ ಇರುವಂಥದ್ದು. ಅದಕ್ಕೆ ಸಭಾಧ್ಯಕ್ಷರು ಸರ್ಕಾರವನ್ನು ಒತ್ತಾಯಿಸ್ತೇನೆ. ಖಂಡ್ರೆಯವರು ಉತ್ತರ ಹೇಳಿ. ಸನ್ಮಾನ್ಯ ಸಭಾಪತಿಗಳೇ, ಈಗಾಗಲೇ ಕಾವೇರಿ ನದಿಗೆ ಇದರ ರಕ್ಷಣೆಗಾಗಿ ಅಧ್ಯಯನ ಸಮಿತಿ ಮಾಡಬೇಕು ಅಂತೇಳಿ ಒಂದು ಅಧ್ಯಯನ ಸಮಿತಿಯನ್ನು ಮಾಡಿದ್ದೇವೆ. ಅಧ್ಯಯನ ಸಮಿತಿಯವರು ಈಗಾಗಲೇ ನಮಗೆ ವರದಿಯನ್ನು ಕೊಟ್ಟಿದ್ದಾರೆ. ಆ ವರದಿ ಅನುಷ್ಠಾನ ಮಾಡುವಂಥ ದೃಷ್ಟಿಯಿಂದ ವರದಿಯಲ್ಲಿ ಇವತ್ತು ಕಾವೇರಿ ನದಿ ಪಾತ್ರದ ಕೆಳಗಡೆ ಒಳಪಟ್ಟಿರುವಂಥದ್ದು ಒಂದು ಮಹಾನಗರ ಪಾಲಿಕೆ ಬರ್ತದೆ ಮೈಸೂರು, 5 ನಗರಸಭೆಗಳು ಬರ್ತವೆ, ಅದರಲ್ಲಿ ಮತ್ತೆ ಪುರಸಭೆಗಳು 8 ಬರ್ತವೆ, ಪಟ್ಟಣ ಪಂಚಾಯತಿ 4 ಬರ್ತವೆ, 110 ಹಳ್ಳಿಗಳು ಬರ್ತವೆ. ತಾವು ಹೇಳಿದ ಹಾಗೆ ಈ ಎಲ್ಲ ಏನು ಸ್ಥಳೀಯ ಸಂಸ್ಥೆಗಳಿದ್ದಾವೆ. ಈಗೇನು ಇವತ್ತು ನಮ್ಮಲ್ಲಿ ರೊಚ್ಚು ನೀರಿದೆ, ಇವತ್ತು ಕೊಳಚೆ ನೀರು ಸಂಸ್ಕರಣೆ ಮಾಡುವಂಥದ್ದು, ತ್ಯಾಜ್ಯ ಸಂಸ್ಕರಣೆ ಮಾಡುವಂಥದ್ದು, ಅದರಲ್ಲಿ ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಸುಮಾರು 60-70% ಮಾತ್ರ ಸಂಸ್ಕರಣೆ ಆಗ್ತಾ ಇದೆ. ಹೀಗಾಗಿ ಬಹಳ ಸಲ ಕಾಲಕ್ಕೆ ಮಾಲಿನ್ಯ ನಿಯಂತ್ರಣ ಮಂಡಳಿ ವತಿಯಿಂದ ಅವರಿಗೆ ಸೂಚನೆ ಕೊಡ್ತಾ ಇದ್ದೀವಿ, ಅವ್ರ ಮೇಲೆ ಕೇಸ್ ಹಾಕ್ತೀವಿ ಅಂತ ಹೇಳ್ತಾ ಇದ್ದೀವಿ. ಈಗಾಗಲೇ ಸುಮಾರು ನಗರ ಸ್ಥಳೀಯ ಸಂಸ್ಥೆಗಳ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲೆ ಆಗಿದೆ. ಅದು ಈಗಾಗಲೇ ಕೋರ್ಟಲ್ಲಿ ಟ್ರಯಲು ನಡೀತಾ ಇದೆ. ಇದರಲ್ಲಿ ಈ ಕಾವೇರಿ ನದಿ ವ್ಯಾಪ್ತಿಯಲ್ಲಿ ಬರುವಂಥ ಏನು ಹಳ್ಳಿಗಳು, ಪಟ್ಟಣಗಳು, ನಗರಗಳು ಏನಿದ್ದಾವೆ, ಇದರಲ್ಲಿ ಎಲ್ಲ ಸಂಪೂರ್ಣವಾಗಿ ಕೊಳಚೆ ನೀರು, ತ್ಯಾಜ್ಯ ನೀರು ಸಂಸ್ಕರಣೆ ಆಗಬೇಕು ಅನ್ನುವಂಥ ರೀತಿಯಲ್ಲಿ ಈ ನಮ್ಮ ಏನು ವರದಿ ಏನು ಕೊಟ್ಟಿದ್ದಾರೆ, ಅದರಲ್ಲಿ ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳಿಂದ ತ್ಯಾಜ್ಯ ನೀರು ಕಾವೇರಿ ನದಿಗೆ ಸೇರುತ್ತಿರುವ ನಾಲೆ ಹಾಗೂ ಚರಂಡಿಗಳ ವಿವರವನ್ನು ಪಡೆದು ಹಾಗೂ ಕಾವೇರಿ ನದಿಗೆ ತ್ಯಾಜ್ಯ ನೀರು ಸೇರದಂತೆ ಈ ಕೆಲವೊಂದು ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅನ್ನೋಂಥ ಸೂಚನೆಯನ್ನು ನಮ್ಮ ಇಲಾಖೆಯ ವತಿಯಿಂದ ಕೊಟ್ಟಿದ್ದೇವೆ. ಇವತ್ತು ಅನೇಕ ಅಲ್ಲಿ ಸಮಸ್ಯೆ ಏನಾಗ್ತಾ ಇದೆ ಅಂತ ಹೇಳಿದರೆ, ಈಗಾಗಲೇ ಇವತ್ತು ಸುಮಾರು ಈಗ ಉದಾಹರಣೆಗೆ ಮೈಸೂರು ಮಹಾನಗರ ಪಾಲಿಕೆ ಇದರಲ್ಲಿ
ಇವತ್ತು ರೊಚ್ಚು ಹಾಗೂ ಕೊಳಚೆ ನೀರಿನ ಉತ್ಪಾದನೆ 255 MLD ಆಗ್ತದೆ. ಸಂಸ್ಕರಣಾ ಘಟಕಗಳ ಸಾಮರ್ಥ್ಯ 180 ಇದೆ, ವ್ಯತ್ಯಾಸ 76 MLD ಇದೆ. ಈಗ 5 ನಗರಸಭೆಯಲ್ಲಿ ಸುಮಾರು 19.24 MLD ವ್ಯತ್ಯಾಸ ಬರ್ತದೆ. ಅದೇ ರೀತಿಯಲ್ಲಿ ಸುಮಾರು 8 ಪುರಸಭೆಯಲ್ಲಿ 41.15 MLD ತ್ಯಾಜ್ಯ ಉತ್ಪಾದನೆ ಆಗ್ತದೆ. ಅದಕ್ಕೆ 10.07 ಇವತ್ತ ಏನ್ ಮಾಡ್ಬೇಕು ಹೇಳಿ? ಸಂಸ್ಕರಣೆ ಮಾಡುವಂಥದ್ದು ಈಗಾಗಲೇ ನಮ್ಮ ಕಡೆಯಿಂದ ಮಾಡಬೇಕಾಗಿರುವಂಥವರು ಮಹಾನಗರ ಪಾಲಿಕೆ, ನಗರ ಪಾಲಿಕೆಗಳು, ಪುರಸಭೆಗಳು, ಪಟ್ಟಣ ಪಂಚಾಯಿತಿಗಳು, ಗ್ರಾಮ ಪಂಚಾಯಿತಿಗಳು ಈಗಾಗಲೇ NGT ಆದೇಶದ ಪ್ರಕಾರ ಇವರು ಸರ್ಕಾರಕ್ಕೆ ಬರೆದು ಎಷ್ಟು ಅನುದಾನ ಬೇಕಾಗಿದೆ ಅಂತೇಳಿ, ಉದಾಹರಣೆಗೆ ಮೈಸೂರಿನಲ್ಲಿ 100% ತ್ಯಾಜ್ಯ ಸಂಸ್ಕರಣೆ ಮಾಡಬೇಕು ಅಂತ ಹೇಳಿದ್ರೆ 2200 ಕೋಟಿ ರೂಪಾಯಿಗೆ ಒಂದು ವಿಸ್ತೃತ ಯೋಜನಾ ವರದಿ ತಯಾರು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಪುರಸಭೆಯವರು, ಪಟ್ಟಣ ಪಂಚಾಯಿತಿಯವರು, ಗ್ರಾಮ ಪಂಚಾಯಿತಿಯವರು ಗ್ರಾಮೀಣ ಭಾಗದಲ್ಲಿ ಸಹಿತ FSTPಗಳು ಫೀಕಲ್ ಸ್ಲಸ್ ಟ್ರೀಟ್ಮೆಂಟ್ ಪ್ಲಾಂಟ್ ಮಾಡಬೇಕು ಅನ್ನೋಂಥದ್ದಕ್ಕೆ ಈಗಾಗಲೇ ಯೋಜನೆ ರೂಪಿಸಲಾಗಿದೆ. ಇದೆಲ್ಲದಕ್ಕೆ ಸಮಯ ಬೇಕಾಗ್ತದೆ. ಹೀಗಾಗಿ ನಾವು 6 ತಿಂಗಳ ಒಳಗಾಗಿ ಇವೆಲ್ಲವನ್ನೂ ಸರಿಪಡಿಸಿ 100% ಏನು ತ್ಯಾಜ್ಯ ನೀರು ಬರ್ತದೆ ಆ ತ್ಯಾಜ್ಯ ನೀರು ಸಂಸ್ಕರಣೆ ಮಾಡಿ ಬಿಡುವಂಥದ್ದಕ್ಕೆ ವ್ಯವಸ್ಥೆ ಮಾಡಬೇಕು ಅನ್ನೋಂಥ ಸೂಚನೆಯನ್ನು ಕೊಟ್ಟಿದ್ದೇವೆ. ಕಾಲಕ್ಕೆ ಅದನ್ನು ಮಾನಿಟರ್ ಮಾಡ್ತೇವೆ. ಇದಕ್ಕೆ ಯಾರಾದರೂ ಮಾಡದೆ ಹೋದರೆ ಮುಂದಿನ ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ತೇವೆ ಅನ್ನೋಂಥ ಮಾತನ್ನು ಹೇಳಿಕೆ ಬಯಸ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಹಾಗೆ ಇವತ್ತು ಮೈಸೂರು ಜಿಲ್ಲೆಯಲ್ಲಿ ಏನು ಕಾರ್ಯತಂತ್ರ ಮಾಡಿದರೆ ವಿಸಿಟ್ ಮಾಡಿದ್ದಾರೆ. ಆದರೆ ಕೊಡಗು ಜಿಲ್ಲೆಗೆ ಬಂದಿದ್ದಾರಾ ಕಾರ್ಯತಂಡ ವಿಸಿಟ್ ಮಾಡಿ? ಯಾಕೆಂತ ಹೇಳಿದ್ರೆ ಭಾಗಮಂಡಲ ಉಗಮ ಸ್ಥಾನದಲ್ಲೇ ಕುಲುಷಿತ ಇದು. ಯಾಕೆಂತ ಹೇಳಿದ್ರೆ ಮಾಂಸ ಕಡಿಯೋದು, ಕೋಳಿ ಕಡಿಯೋದು, ಇದರ ನೀರೆಲ್ಲ ಆ ನದಿಗೆನೆ ಹೋಯ್ತಾ ಇದೆ. ಹಾಗೆ ಸಣ್ಣ ಸಣ್ಣ ತೋಡುಗಳದಷ್ಟೇ ಟೌನ್ ನಗರ ಪ್ರದೇಶದಲ್ಲಿ ಟಾಯ್ಲೆಟನ್ನು ಕಟ್ಟಿದ್ದಾರೆ. ಆಯ್ತು, ಹೇಳಿದಾರೆ, ಕ್ರಮ ತಗೋತೀವಿ. ಹೇಳಿದಾರೆ, ಸಾಕು.